ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಆರಾಧ್ಯ ಮಾಡುವ ನಮಸ್ಕಾರಗಳು. ಈ ದಿನ ಭಾನುವಾರ ಅಲ್ವಾ, ಎಲ್ಲ ರೆಸ್ಟ್ ತೊಗೊಳ್ತಾ ಇದ್ದೀರಾ ಫ್ರೆಂಡ್ಸ್? ಎಲ್ಲರದ್ದು ಟಿಫನ್ ಆಯಿತಾ? ಆ ರೆಸ್ಟಲ್ಲಿ ನನ್ನದೊಂದು ಪುಟ್ಟ ವಿಡಿಯೋ ನೋಡಿ ಫ್ರೆಂಡ್ಸ್. ಆ ವಿಡಿಯೋದಲ್ಲಿ ಫಸ್ಟ್ ಟೈಮ್ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ, ತಪ್ಪಿದರೆ ಕ್ಷಮಿಸಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋದಲ್ಲಿ ನನ್ನ ಫೇವ್ರೆಟ್ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಫ್ರೆಂಡ್. ನೋಡಿ, ನನ್ನ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಬಗ್ಗೆ ಒಂದು ಮಾತನ್ನು ನಿಮ್ಮ ಹತ್ತಿರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದನ್ನು ನೋಡಿ ಹಾರ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಕಾಸಿನ ಸರ ಅಂತ ಇದ್ರು ಇದನ್ನು. ಆ ಕಾಸಿನ ಸರ ಇವಾಗ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್. ಆ ಕಾಸಿನ ಸರ ಈ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್. ಅದರ ಜುಮ್ಕಿ ನೋಡಿ, ಸೂಪರ್ ಆಗಿದೆ ಜುಮ್ಕಿ. ರೆಡ್ ಸ್ಟೋನಿಂದ ಸುತ್ತ ಇದೆ ಮತ್ತು ಗ್ರೀನ್ ಸ್ಟೋನ್ ಇದೆ. ಅದು ಎರಡಕ್ಕೂ ಅದು ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್. ಇದು ನೆಕ್ಲೆಸ್ ಹಾಕ್ಕೊಂಡ್ರೆ ನೀವು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದರೆ, ಮುಹೂರ್ತಕ್ಕೆ ಒಳ್ಳೆ ಗ್ರ್ಯಾಂಡಾಗಿ ಆ ಸಿಲ್ಕ್ ಸ್ಯಾರಿ ಜೊತೆ ಹಾಕ್ಕೊಂಡ್ರೆ ಇದು ಸೂಪರಾಗಿರುತ್ತೆ. ಈ ಪದಕ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಪದಕ ಸೂಪರಾಗಿದೆ. ಆ ಪದಕ ಲಕ್ಷ್ಮಿ ಜೊತೆ ಕೂಡಿದೆ. ಅದು ಕಾಸಿನ ಸರದಲ್ಲಿ ಲಕ್ಷ್ಮಿ ಫೋಟೋನ ಇದು ಮಾಡಿದ್ದಾರೆ. ಒಂದೊಂದು ಕಾಸಿನಲ್ಲೂ ಲಕ್ಷ್ಮಿ ಫೋಟೋ ಇದೆ. ಆ ಪದಕದಲ್ಲಿ ಮಧ್ಯಭಾಗದಲ್ಲಿ ನೋಡಿ, ಆ ಮಧ್ಯಭಾಗದಲ್ಲಿ ಲಕ್ಷ್ಮೀ ಫೋಟೋ ಹಾಕಿ ಸುತ್ತ ಸ್ಟೋನ್ ರೆಡ್ ಮತ್ತು ಗ್ರೀನ್ ಸ್ಟೋನಿಂದ ಅದು ಕೂಡಿದೆ. ಸೂಪರಾಗಿ ಕಾಣಿಸುತ್ತೆ ಅಂದರೆ ನಿಮಗೆ ಮುಹೂರ್ತಕ್ಕೆ ಸಖತ್ತಾಗಿ ಕಾಣಿಸುತ್ತೆ ಫ್ರೆಂಡ್. ಈ ಕಾಸಿನ ಸರ ನೋಡಿ, ನಾನು ಇದನ್ನು ಮೀಶೋದಲ್ಲಿ ತೊಗೊಂಡಿರೋದು. ಸಖತ್ತಾಗಿದೆ ಫ್ರೆಂಡ್. ಇದು ಕಾಂಬಿನೇಷನ್ ಅಂತೂ ಸೂಪರಾಗಿದೆ. ಜುಮ್ಕಿಗೂ ಮತ್ತು ಅದು ಕಾಸಿನ ಸರಕ್ಕೂ ಸೂಪರಾಗಿದೆ. ನೀವು ಒಂದ್ಸರಿ ಪರ್ಚೇಸ್ ಮಾಡಿ ಇದನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್, ಸಖತ್ತಾಗಿ ಕಾಣಿಸ್ತೀರಾ. ನಂದು ಎರಡನೇ ಕಲೆಕ್ಷನ್ ನೋಡಿ ಫ್ರೆಂಡ್. ಇದು ಚೌಕರ್ ಆಗಿದೆ. ಇದು ಲಕ್ಷ್ಮಿ ಮತ್ತು ನವಿಲು ಗಳಿಂದ ಕೂಡಿದೆ ಫ್ರೆಂಡ್. ಇದು ಚೌಕರು ಸೂಪರಾಗಿ ಕಾಣಿಸುತ್ತೆ. ನೀವು ಸಿಂಪಲ್ ಸ್ಯಾರಿಗೆ ಇದನ್ನು ಹಾಕ್ಕೊಂಡ್ರೆ ಸಖತ್ತಾಗಿ ಗ್ರ್ಯಾಂಡಾಗಿ ಕಾಣಿಸ್ತೀರಾ ಫ್ರೆಂಡ್ಸ್. ಇದು ಸೂಪರಾಗಿದೆ. ಇದಕ್ಕೆ ಜುಮ್ಕಾ ನೋಡಿ, ಆ ಜುಮ್ಕಾನೂ ಅಷ್ಟೇ ರೆಡ್ ಮತ್ತು ಸ್ಟೋನಿಂದ ಗ್ರೀನ್ ಇದೆ ಸುತ್ತ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಹಾಕ್ಕೊಂಡ್ರೆ ನೀವು ಸಿಂಪಲ್ ಸ್ಯಾರಿ ಉಟ್ಕೊಳ್ಳಿ, ಪ್ಲೈನ್ ಸ್ಯಾರಿ ಅಥವಾ ಸಿಂಪಲ್ ಬಾರ್ಡ್ರ್ ಸ್ಯಾರಿ ಉಟ್ಕೊಂಡ್ರೆ ಸಾಕು, ಸೂಪರಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದನ್ನು ನಾನು ಮಲ್ಲೇಶ್ವರಂ ತೊಗೊಂಡೆ. ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್. ಮಲ್ಲೇಶ್ವರಮಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿರೋದು. ಸಖತ್ತಾಗಿದೆ. ತುಂಬ ಕಾಸ್ಟ್ಲಿ ಇಲ್ಲ ಫ್ರೆಂಡ್ಸ್. ಇದು 500 ಒಳಗೆ ಇದೆ. ಸಖತ್ತಾಗಿದೆ ಫ್ರೆಂಡ್ಸ್. ಇದನ್ನ ಒಂದು ಸರಿ ಇದನ್ನು ವೇರ್ ಮಾಡಿ, ನಿಮಗೂ ಇಷ್ಟ ಆದರೆ ನೋಡಿ. ಮಲ್ಲೇಶ್ವರಂ 8th ಕ್ರಾಸಲ್ಲಿದೆ ನೋಡಿ. ಹೆಂಗಿದೆ ಅಂದರೆ ಅಷ್ಟು ಸೂಪರಾಗಿ ಕಣ್ಣಿಗೆ ನೋಡ್ತಾ ಇದ್ದರೆ ಅಷ್ಟು ಸಖತ್ತಾಗಿ ಕಾಣಿಸುತ್ತೆ. ಮಲ್ಲೇಶ್ವರಮಲ್ಲಿ ಒಳ್ಳೆ ಕಲೆಕ್ಷನ್ ಇದೆ ಫ್ರೆಂಡ್ಸ್. ಅಲ್ಲಿ ಮಲ್ಲೇಶ್ವರಮಲ್ಲಿ ಒಮ್ಮೆ ಭೇಟಿ ಕೊಡಿ ಅಲ್ಲಿಗೆ ಮಲ್ಲೇಶ್ವರಂಗೆ. ನಿಮಗೆ ಬೇಕಾದ ಕಣ್ಣಿಗೆ ಕಾಣುವಷ್ಟು ಜ್ಯುವೆಲ್ಲರಿಗಳಿದೆ. ನೆಕ್ಸ್ಟ್ ಫ್ರೆಂಡ್, ನಂದು ಮೂರನೇ ಕಲೆಕ್ಷನ್ ನೋಡಿ ಫ್ರೆಂಡ್. ಇದಂತೂ ನಂಗೆ ತುಂಬ ಇಷ್ಟ. ಮುತ್ತಿಂದು ಸಿಂಪಲ್ ಮುತ್ತಿನ ಚೌಕರ್ ಫ್ರೆಂಡ್. ಇದು ಸಿಂಪಲ್, ಎಂತ ನೀವು ಸಿಂಪಲ್ ಮೇಕಪ್ ಮಾಡಿಕೊಂಡು ಸಿಂಪಲ್ ಸ್ಯಾರಿ, ಏನು ಗೊತ್ತಾ, ಇದು ಪ್ಲೈನ್ ಬಾರ್ಡ್ರ್ ಸ್ಯಾರಿಗೆ ಈ ಸೆಟ್ ಹಾಕ್ಕೊಂಡ್ರೆ ಜುಮ್ಕಿ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಅಂದರೆ ನೀವು ಅಷ್ಟು ಗ್ರ್ಯಾಂಡಾಗಿ ಕಾಣಿಸ್ತೀರಾ ಫ್ರೆಂಡ್. ಎಂತ ಬೇಡ, ಸಿಂಪಲ್ ಮೇಕಪ್ ಮಾಡ್ಕೊಳ್ಳಿ. ಸಿಂಪಲ್ ಸ್ಯಾರಿ ಪ್ಲೈನ್ ಬಾರ್ಡ್ರ್ ಸ್ಯಾರಿ ಇರುತ್ತಲ್ಲ, ಆ ಬಾರ್ಡ್ರ್ ಸ್ಯಾರಿಗೆ ಈ ಥರ ಸಿಂಪಲ್ ಆಗಿರೋ ಚೌಕರ್, ಮುತ್ತಿನ ಚೌಕರ್ ಹಾಕ್ಕೊಂಡ್ರೆ ಸೂಪರಾಗಿ ಕಾಣಿಸ್ತೀರಾ ಫ್ರೆಂಡ್ಸ್. ಸೂಪರಾಗಿರುತ್ತೆ ಇದು. ಈ ಸೆಟ್ ಅಂತೂ ನಂಗೆ ತುಂಬ ಇಷ್ಟ. ಇದನ್ನು ನಾನು ಸಹ ಮಲ್ಲೇಶ್ವರಮಲ್ಲಿ ತೊಗೊಂಡೆ ಫ್ರೆಂಡ್ಸ್. ಇದನ್ನು ಮಲ್ಲೇಶ್ವರಮಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಜುಮ್ಕಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಅಂದರೆ, ಅದು ಸುತ್ತ ಮುತ್ತಿಂದು ಫಿನಿಶಿಂಗ್ ಕೊಟ್ಟಿದ್ದಾರೆ. ನಂಗೆ ತುಂಬ ಇಷ್ಟ ಫ್ರೆಂಡ್. ಇದು ಸಖತ್ತಾಗಿ ಕಾಣಿಸುತ್ತೆ. ಸೂಪರಾಗಿ ಕಾಣಿಸುತ್ತೀರಾ ಫ್ರೆಂಡ್. ನೆಕ್ಸ್ಟ್ ಕಲೆಕ್ಷನ್ ನೋಡಿ ಫ್ರೆಂಡ್. ಇದು ಸಿಂಪಲ್ ಆಗಿರೋ ಗ್ರೀನ್ ಕಲರ್ ಇದೆ. ಇದು ನನಗೆ ಬೇಕು ಅಂತಲೇ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಇದು ಸಿಂಪಲ್ ಆಗಿದೆ. ಇದ್ರದ್ದು ಇಯರಿಂಗ್ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದನ್ನು ನೀವು ಫ್ಯಾನ್ಸಿ ಐಟಮ್ ಅಂದರೆ ಫ್ಯಾನ್ಸಿ ಸ್ಯಾರಿ ಉಟ್ಕೊಂಡಾಗ ಇದನ್ನ ವೇರ್ ಮಾಡ್ಬೋದು, ಅಥವಾ ಡ್ರೆಸ್ ಹಾಕ್ಕೊಂಡಾಗೂ ವೇರ್ ಮಾಡ್ಬೋದು. ಸಖತ್ತಾಗಿ ಕಾಣಿಸುತ್ತೆ. ಗೌನ್ ಹಾಕ್ಕೊಂಡಾಗ ಇದನ್ನು ವೇರ್ ಮಾಡಿದ್ರೆ
ಸಖತ್ತಾಗಿ ಕಾಣಿಸುತ್ತೆ ಫ್ರೆಂಡ್. ನಿಮಗೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದಂತೂ ನಂಗೆ ತುಂಬ ಇಷ್ಟ. ಇದು ಅಷ್ಟೇ, ನನಗೆ ಜ್ಯುವೆಲ್ರಿ ಕಲೆಕ್ಷನ್ ಅಂದರೆ ನಂಗೆ ತುಂಬ ಇಷ್ಟ. ಅದು ಆರ್ಟಿಫಿಷಿಯಲ್ ಅಂದರೆ ನಂಗೆ ತುಂಬ ಇಷ್ಟ. ಕಣ್ಣಿಗೆ ಕಾಣೋ ಹಂಗೆ ನಾವು ಬೇಕಾದ ತೊಗೋಬೋದು. ಚಿನ್ನ ಅಂದರೆ ಒಂದೇ ಥರ ಚಿನ್ನ ಹಾಕೋಕ್ಕಾಗುತ್ತೆ ಅಲ್ವಾ ಫ್ರೆಂಡ್ಸ್. ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಬನ್ನಿ ಫ್ರೆಂಡ್ಸ್. ಇದಂತೂ ನಾನು ರೀಸೆಂಟಾಗಿ ತೊಗೊಂಡಿರೋದು ಮಲ್ಲೇಶ್ವರಂ 8th ಕ್ರಾಸಲ್ಲಿ. ಅಲ್ಲಂತೂ ನನಗೆ ಹೇಳಿದ್ನಲ್ಲ ನಿಮಗೆ, ಕಣ್ಣು ಕಾಣಂಗಿದೆ, ಸೂಪರಾಗಿದೆ ಜ್ಯುವೆಲ್ರಿಗಳು. ಇದು ನೋಡಿ ಫಿನಿಶಿಂಗ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ ಗ್ರೀನ್ ಕಲರ್ ಇದೆ, ಅದು ಸುತ್ತ ಮುತ್ತಿದೆ. ಎಲ್ಲರೂ ಇದನ್ನು ಚಿನ್ನ ಎಷ್ಟು ಗ್ರಾಮ್ ಅಂತಾರೆ ಫ್ರೆಂಡ್. ಇದನ್ನ ನಾನು ಹಾಕ್ಕೊಂಡಾಗ ನನಗಂತೂ ತುಂಬ ಇಷ್ಟ ಆಯಿತು. ಇದು ಗ್ರೀನ್ ಕಲರು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸಖತ್ತಾಗಿ ಕಾಣುತ್ತೆ. ಇದು ಪುಟ್ಟು ಓಲೆ ನೋಡಿ, ಪುಟ್ಟ ಜುಮ್ಕಿ, ಲಕ್ಷ್ಮಿ ಇದೆ, ಮಧ್ಯ ಲಕ್ಷ್ಮಿ ಇದೆ, ಗ್ರೀನ್ ಇದೆ, ಸುತ್ತ ಮುತ್ತಿನ ಇದಾಕಿದ್ದಾರೆ, ಮುತ್ತಿನಿಂದ ಹಾಕಿದ್ದಾರೆ. ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಅದು ಒಂದೇ ಒಂದು ಸರಿ ಇದನ್ನು ನೋಡಿ ಫ್ರೆಂಡ್ಸ್, ಸೂಪರಾಗಿದೆ, ಸೂಪರಾಗಿರುತ್ತೆ ಫ್ರೆಂಡ್. ಇದಂತೂ ನನಗೆ ತುಂಬ ಇಷ್ಟ, ಸಖತ್ತಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕ್ಕೊಂಡ್ರೆ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡಿ ಕಲೆಕ್ಷನ್ಗಳು. ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಫ್ರೆಂಡ್ಸ್. ಇದು ಸಹ ಫ್ಯಾನ್ಸಿದು ರೆಡ್ ಕಲರ್ ಇದೆ. ನನಗೆ ತುಂಬ ಇಷ್ಟ. ನಾನು ಒಂದು ರೆಡ್ ಸ್ಯಾರಿಗೆ ಇದನ್ನು ಪರ್ಚೇಸ್ ಮಾಡಿದ್ದು. ಇದನ್ನ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ. ಎಷ್ಟು ಲುಕ್ಕ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫ್ಯಾನ್ಸಿ ಐಟಮ್ ಇದು. ಆ ಸಿಂಪಲ್ ಓಲೆ ಕೊಟ್ಟಿದ್ದಾರೆ ನಿಮಗೆ. ಇದು ಚೌಕರ್ ಅಲ್ಲ, ಚೌಕರ್ಗಿಂತ ಒಂದು ಸ್ವಲ್ಪ ಕೆಳಭಾಗದಲ್ಲಿ ಬರುತ್ತೆ. ಇದು ರೆಡ್ ಸೂಪರಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ರಿಸ್ಟಲ್ ಇದು, ರೆಡ್ ಕ್ರಿಸ್ಟಲ್ ಇದು ಸಖತ್ತಾಗಿ ಕಾಣಿಸುತ್ತೆ. ಇದ್ರ ಕಲರ್ಸು ಇದೆ, ಬಟ್ ನಾನು ರೆಡ್ ಕಲರ್ ಬೇಕು ಅಂದ್ಬಿಟ್ಟು ನಾನು ರೆಡ್ ಕಲರ್ ತೊಗೊಂಡೆ. ಅದ್ರ ಓಲೆ ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿದೆ. ಸರ ಮಾತ್ರ ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್. ಇದು ಕ್ರಿಸ್ಟಲ್, ರೆಡ್ ಕ್ರಿಸ್ಟಲ್ ಇದೆ. ನನಗಂತೂ ತುಂಬ ಇಷ್ಟ. ಎಷ್ಟು ಚಂದ ಅಂದರೆ ಇದು ರಿಸೆಪ್ಷನ್ ಇರುತ್ತಲ್ಲ, ಅಲ್ಲಿ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಫ್ರೆಂಡ್ಸ್ ನನ್ನ ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳು ನೋಡಿ. ನನ್ನ ಹತ್ರ ಇರೋದು ಇಷ್ಟ ಇರೋದು. ನಾನು ಸಿಂಪಲಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ಅಷ್ಟೇ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಒಮ್ಮೆ ನೋಡಿ 8th ಕ್ರಾಸಲ್ಲಂತೂ ನಿಮಗೆ ಕಣ್ಣಿಗೆ ಕಾಣೋ ಹಂಗೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನಿಜ. ನಾವು ಈಗ ಚಿನ್ನದ ರೇಟ್ ಬೇರೆ ಜಾಸ್ತಿ ಆಗಿದೆ. ಚಿನ್ನ ಅಂತೂ ತಗೊಳಕ್ಕಾಗ್ತಾಯಿಲ್ಲ. ಅಟ್ಲೀಸ್ಟ್ ನಮ್ಮ ಕೈಯಲ್ಲಾಗಷ್ಟು ಕಮ್ಮಿ ದುಡ್ಡು ಕೊಟ್ಬಿಟ್ಟು ಈ ಥರ ಕಲೆಕ್ಷನನ್ನು ನಾವು ತೆಗೆದುಕೊಂಡ್ರೆ ನಮ್ಮ ಆಸೆನೂ ಈಡೇರುತ್ತೆ. ಫಂಕ್ಷನ್ಗಳಿಗೆ ಒಳ್ಳೆ ರೀತಿಯಾಗಿ ರೆಡಿ ಆಗಬಹುದು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್. ಇಷ್ಟು ತನಕ ನನ್ನ ಮಾತನ್ನು ಕೇಳಿ ನಿಮಗೆ ಖುಷಿಯಾಗಿರುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾಪಿ ಸಂಡೇ ಫ್ರೆಂಡ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್. ನಮಗೆ ಚಿನ್ನ ಇಲ್ಲ ಅಂತ ನಾವು ಯೋಚನೆ ಮಾಡಬಾರ್ದಲ್ವಾ. ಈ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಹಾಕ್ಕೊಂಡು ನಾವು ಖುಷಿ ಪಡೋಣ ಫ್ರೆಂಡ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್. ಥ್ಯಾಂಕ್ ಯು. ಬಾಯ್.